ಅರ್ಥಮೆಟಿಕ್ ಪ್ರೋಗ್ರೆಷನ್ ರಿವಿಷನ್. ಓಕೆ, ಫಸ್ಟ್ ನಾವು ಬೇಸಿಕ್ಸ್ ಕಲಿಯೋಣ. ಓಕೆ, ಸೊ ಫಸ್ಟ್ ನಾವು ಎ ಪಿ ಅಂದ್ರೆ ಏನಂತ ನೋಡೋಣ. ಓಕೆ, ಈಗ ನಾನೊಂದು ಎಕ್ಸಾಂಪಲ್ ತಗೊಂತೀನಿ. ಓಕೆ, ಈಗ ನಾವು ಒಂದು ಸೀರೀಸ್ ತಗೊಂಡ್ವಿ ಅನ್ಕೊಳ್ಳೋಣ, 2, 4, 6, 8. ಓಕೆ, ಇದೊಂದು ಸೀರೀಸ್ ಇದೆ. ಓಕೆ, ಇದು ಎ ಪಿ ನಲ್ಲಿ ಐತಾ ಇಲ್ಲ ಯಾವ ತರ ಚೆಕ್ ಮಾಡ್ಬೇಕು ನೋಡ್ರಿ. ಓಕೆ, ಇದನ್ನ ನಾವು ಫಸ್ಟ್ ಟರ್ಮ್ ಅಂತೀವಿ, ಇದು ಸೆಕೆಂಡ್ ಟರ್ಮು, ಇದು ಥರ್ಡ್ ಟರ್ಮು, ಇದು ಫೋರ್ತ್ ಟರ್ಮ್. ಓಕೆ, ಇದು ಎ ಪಿ ನಲ್ಲಿ ಐತಾ ಇಲ್ಲ ಅಂತ ಯಾವ ತರ ಚೆಕ್ ಮಾಡ್ಬೇಕು ನೋಡ್ರಿ. ಫಸ್ಟ್ ನೀವು ಫೋರ್ತ್ ಥರ್ಡ್ ನ ಮೈನಸ್ ಮಾಡ್ರಿ. 8 ಅಲ್ಲಿ 6 ಹೋದ್ರೆ 2. ಅದೇ ರೀತಿ ಥರ್ಡ್ ಅಲ್ಲಿ ಸೆಕೆಂಡ್ ಟರ್ಮ್ ಮೈನಸ್ ಮಾಡ್ರಿ. 6 ಅಲ್ಲಿ 4 ಹೋದ್ರೆ 2. ಅದೇ ರೀತಿ ಸೆಕೆಂಡ್ ಅಲ್ಲಿ ಫಸ್ಟ್ ಟರ್ಮ್ ನ ಮೈನಸ್ ಮಾಡ್ರಿ. 4 ಅಲ್ಲಿ 2 ಹೋದ್ರೆ 2. ಈಗ ನೀವು ನೋಡಿದ್ರೆ ಈ ಡಿಫ್ರೆನ್ಸ್ ಏನ್ ಬಂದಿದೆ ನೋಡ್ರಿ, ಈ ಡಿಫ್ರೆನ್ಸ್ ಸೇಮ್ ಬಂದಿದೆ. ಹಂಗಿದ್ರೆ ಈ ಸೀರೀಸ್ ನ ನಾವು ಎ ಪಿ ಅಂತ ಕರಿಬಹುದು. ಓಕೆ, ಸೊ ಈಗ ನಮ್ಗೆ ಏನ್ ಗೊತ್ತಾಯ್ತಂದ್ರೆ, ಈಗ ಡಿಫ್ರೆನ್ಸ್ ಸೇಮ್ ಇದ್ರೆ ಅದು ಎ ಪಿ ಅಲ್ಲಿ ಇದೆ ಅಂತ ನಾವು ಹೇಳ್ಬೋದು. ಓಕೆ, ಅದೇ ರೀತಿ ಇನ್ನೊಂದು ಎಕ್ಸಾಂಪಲ್ ನೋಡ್ರಿ, 1, 5, 9, 13. ಓಕೆ, ಈಗ ಇದನ್ನ ಚೆಕ್ ಮಾಡೋಣ. ಫಸ್ಟ್ ಏನು, ಫೋರ್ತ್ ಟರ್ಮ್ ಅಲ್ಲಿ ಥರ್ಡ್ ಟರ್ಮ್ ಮೈನಸ್ ಮಾಡೋಣ. 13 ಅಲ್ಲಿ 9 ಹೋದ್ರೇನು 4. ಆಮೇಲೆ ಥರ್ಡ್ ಟರ್ಮ್ ಅಲ್ಲಿ ಸೆಕೆಂಡ್ ಟರ್ಮ್ ಮೈನಸ್ ಮಾಡೋಣ. 9 ಅಲ್ಲಿ 5 ಹೋದ್ರೆ 4. ಅದೇ ರೀತಿ ಲಾಸ್ಟ್ ಅಲ್ಲಿ ಸೆಕೆಂಡ್ ಟರ್ಮ್ ಅಲ್ಲಿ ಫಸ್ಟ್ ಟರ್ಮ್ ಹೋದ್ರೆ ಏನಾಗುತ್ತೆ, 5 ಅಲ್ಲಿ 1 ಹೋದ್ರೆ 4. ಓಕೆ, ಇಲ್ಲಿ ಕೂಡ ಡಿಫ್ರೆನ್ಸ್ ಸೇಮ್ ಇದೆ. ಸೊ ನಾವ್ ಏನ್ ಹೇಳ್ಬೋದು, ಈ ಸೀರೀಸ್ ಬಂದ್ಬಿಟ್ಟು ಎ ಪಿ ಅಲ್ಲಿ ಇದೆ ಅಂತ ಹೇಳ್ಬೋದು. ಓಕೆ, ಈಗ ಎ ಪಿ ನಲ್ಲಿ ಇಲ್ಲ ಅಂತಂದ್ರೆ ಯಾವ ತರ ಇರುತ್ತೆ ನೋಡ್ರಿ. ಓಕೆ, ಈಗ ನಾನು ಇನ್ನೊಂದು ಎಕ್ಸಾಂಪಲ್ ತಗೊಂತೀನಿ. ಓಕೆ, 1, 4, 9, 15. ಓಕೆ, ಈಗ ನೀವು ನೋಡ್ರಿ, ಇದೊಂದು ಸೀರೀಸ್ ಅನ್ಕೊಳ್ರಿ. ಈಗ ನಾವೇನ್ ಮಾಡೋಣ, ಫೋರ್ತ್ ಟರ್ಮ್ ಅಲ್ಲಿ ಥರ್ಡ್ ಟರ್ಮ್ ಮೈನಸ್ ಮಾಡಿದ್ರೆ ಏನ್ ಬಂತು, 15 ಅಲ್ಲಿ 9 ಹೋದ್ರೆ 6. ಆಮೇಲೆ ಥರ್ಡ್ ಟರ್ಮ್ ಅಲ್ಲಿ ಸೆಕೆಂಡ್ ಟರ್ಮ್ ಹೋದ್ರೆ ಏನಾಗುತ್ತೆ, 9 ಅಲ್ಲಿ 4 ಹೋದ್ರೆ 5. ಆಮೇಲೆ ಸೆಕೆಂಡ್ ಟರ್ಮ್ ಅಲ್ಲಿ ಫಸ್ಟ್ ಟರ್ಮ್ ಹೋದ್ರೆ ಏನಾಯ್ತು, 4 ಅಲ್ಲಿ 1 ಹೋದ್ರೆ 3. ಈಗ ನೀವು ನೋಡಿದ್ರೆ ಇಲ್ಲಿ ಎಲ್ಲಿ ಡಿಫ್ರೆನ್ಸ್ ಸೇಮ್ ಇಲ್ಲ. ಸೊ ಅದಕ್ಕೆ ನಾನು ಏನ್ ಹೇಳ್ಬೋದು, ಇದು ಎ ಪಿ ಅಲ್ಲಿ ಇಲ್ಲ ಅಂತ ಹೇಳ್ಬೋದು. ಓಕೆ, ಸೊ ಇದು ಬೇಸಿಕ್ ನಿಮಗೆ ಗೊತ್ತಿರ್ಬೇಕು. ಎ ಪಿ ಅಂದ್ರೆ ಏನು, ಡಿಫ್ರೆನ್ಸ್ ಸೇಮ್ ಇದ್ರೆ ಓಕೆ ಅವಾಗ ನಾವು ಎ ಪಿ ಅಂತ ಹೇಳ್ಬೋದು. ಓಕೆನಾ, ಈಗ ನೆಕ್ಸ್ಟ್ ಏನ್ ಬೇಸಿಕ್ ಗೊತ್ತಾಗ್ಬೇಕು ನೋಡ್ರಿ. ಓಕೆ, ಸೊ ಇದು ಎ ಪಿ ಯಾವ ತರ ಕಂಡುಹಿಡಿಬೇಕಂತ ಗೊತ್ತಾಯ್ತು. ಓಕೆ, ಯಾವ್ದು ಎ ಪಿ ಇಲ್ಲ ಅಂತ ಯಾವ ತರ ಫೈಂಡ್ ಮಾಡ್ಬೇಕಂತ ಗೊತ್ತಾಯ್ತು. ಓಕೆ, ಈಗ ನೆಕ್ಸ್ಟ್ ಏನ್ ಕಲ್ಬೇಕು ನೋಡೋಣ. ಇದಿಷ್ಟು ಎರೇಸ್ ಮಾಡ್ತೀನಿ ನಾನು ಇವಾಗ. ನೋಡ್ರಿ, ಓಕೆ, ಈಗ ನಾನೊಂದು ಎಕ್ಸಾಂಪಲ್ ತಗೊಂಡು ನಿಮ್ಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಓಕೆ, 2, 4, 6, 8 ಇದೇ ಎಕ್ಸಾಂಪಲ್ ತಗೋಣ. ಓಕೆ, ಈಗ ಇದರಲ್ಲಿ ಓಕೆ ಈ ಫಸ್ಟ್ ಟರ್ಮ್, ಓಕೆ ಈ ಫಸ್ಟ್ ಟರ್ಮ್ ಏನಂತ ಕರಿತೀವಿ, a1 ಅಂತ ಕರಿತೀವಿ. ಸೆಕೆಂಡ್ ಟರ್ಮ್ a2 ಅಂತ ಕರಿತೀವಿ. ಥರ್ಡ್ ಟರ್ಮ್ a3, ಫೋರ್ತ್ ಟರ್ಮ್ a4. ಓಕೆ, ಈ ತರ ಕರಿತೀವಿ. ಓಕೆ, ಒಂದು. ಆಮೇಲೆ ಈ ಫಸ್ಟ್ ಟರ್ಮ್ ಇದೆಯಲ್ಲ, ಈ ಫಸ್ಟ್ ಟರ್ಮ್ ನಾವು ಓಕೆ ಏನಂತ ಕರಿಬಹುದು ನೋಡ್ರಿ. ಫಸ್ಟ್ ಟರ್ಮ್ ನಾವು a1 ಅಂತಾನೂ ಕರಿತೀವಿ, ಎ ಅಂತಾನೂ ಕರಿತೀವಿ. ಓಕೆ, ಈ ಬೇಸಿಕ್ ಗೊತ್ತಿರ್ಬೇಕು. ಓಕೆ, ಫಸ್ಟ್ ಟರ್ಮ್ a1 ಅಂತಾನೂ ಕರಿತೀವಿ, ಎ ಅಂತಾನೂ ಕರಿತೀವಿ. ಓಕೆ, ಆಮೇಲೆ ಈಗ ನೀವು ನೋಡಿದ್ರೆ ಓಕೆ ಫೋರ್ತ್ ಟರ್ಮ್ ಅಲ್ಲಿ ಥರ್ಡ್ ಟರ್ಮ್ ಹೋದ್ರೇನು 2 ಬರುತ್ತೆ. 8 ಅಲ್ಲಿ 6 ಹೋದ್ರೆ 2. ಥರ್ಡ್ ಅಲ್ಲಿ ಸೆಕೆಂಡ್ ಟರ್ಮ್ ಹೋದ್ರೆ 6 ಅಲ್ಲಿ 4 ಹೋದ್ರೆ 2. ಆಮೇಲೆ 4 ಅಲ್ಲಿ 2 ಹೋದ್ರೇನು. ಓಕೆ, ಸೊ ಈ ಡಿಫ್ರೆನ್ಸ್ ಏನಿದೆ ಅಲ್ಲ, ಈ ಡಿಫ್ರೆನ್ಸ್ ಸೇಮ್ ಬರುತ್ತಲ್ಲ, ಇದನ್ನ ಏನಂತ ಕರಿತೀವಿ ಅಂದ್ರೆ, ಇದನ್ನ ಕಾಮನ್ ಡಿಫ್ರೆನ್ಸ್ ಅಂತ ಕರಿತೀವಿ. ಓಕೆ, ಸೊ ಇದನ್ನ ಏನಂತ ಕರಿತೀವಿ, ಕಾಮನ್ ಡಿಫ್ರೆನ್ಸ್ ಅಂತ ಕರಿತೀವಿ. ಓಕೆ, ಈ ಕಾಮನ್ ಡಿಫ್ರೆನ್ಸ್ ಸಿಂಬಲ್ ಬಂದ್ಬಿಟ್ಟು ಡಿ. ಓಕೆ, ಸೊ ಕಾಮನ್ ಡಿಫ್ರೆನ್ಸ್ ಸಿಂಬಲ್ ಬಂದ್ಬಿಟ್ಟು ಡಿ. ಹೀಗೆ ಡಿ ಫಾರ್ಮುಲಾ ಏನಂತಂದ್ರೆ ನೋಡ್ರಿ, ಡಿಗೆ ನಾರ್ಮಲ್ ಆಗಿ ನಾವ್ ಏನ್ ಫಾರ್ಮುಲಾ ಯೂಸ್ ಮಾಡ್ತೀವಿ ಅಂದ್ರೆ a2 ಮೈನಸ್ a1 ಅಂತ ಯೂಸ್ ಮಾಡ್ತೀವಿ. ಓಕೆ, ಸೊ ಫಾರ್ಮುಲಾ ಕೇಳಿದ್ರೆ ಡಿ ಇಸ್ ಈಕ್ವಲ್ ಟು a2 ಮೈನಸ್ a1. ಓಕೆ, ಸೊ ಎಲ್ಲಾ ಟೈಮ್ ಇದೇ ಇರ್ಬೇಕಂತ ರೂಲ್ ಇಲ್ಲ. ಓಕೆ, ಕಾಮನ್ ಡಿಫ್ರೆನ್ಸ್ ಕಂಡಿಬೇಕಂದ್ರೆ ನೀವೇ ನೋಡ್ರಿ, ಇಲ್ಲಿ ನಾವೇನ್ ಬರಿಬಹುದು, ಕಾಮನ್ ಡಿಫ್ರೆನ್ಸ್ ಏನು, a4 ಮೈನಸ್ a3 ಮಾಡಿದ್ರು ಏನ್ ಬರುತ್ತೆ, a4 ಮೈನಸ್ a3 ಮಾಡಿದ್ರು ಕಾಮನ್ ಡಿಫ್ರೆನ್ಸ್ ಬರುತ್ತೆ. ಓಕೆ, ಅದೇ ರೀತಿ ನಿಮಗೆ a3 ಮೈನಸ್ a2 ಮಾಡಿದ್ರು ಏನ್ ಬರುತ್ತೆ, a3 ಮೈನಸ್ a2 ಮಾಡಿದ್ರು ಕೂಡ 2ನೇ ಬರುತ್ತೆ.
ಅದೇ ರೀತಿ A2 ಮೈನಸ್ A1 ಮಾಡಿದ್ರೆ 2ನೇ ಬರುತ್ತೆ. ಓಕೆ, ಡಿಗೆ ನೀವು ಎಷ್ಟೊಂದು ಫಾರ್ಮುಲಾ ಇದು ಮಾಡ್ಕೋಬಹುದು. ಓಕೆ, ಸೊ ಎಲ್ಲವೂ ರೈಟ್ ಫಾರ್ಮುಲಾಗಳೇ. ಓಕೆ, ಬಟ್ ನೀವೇನ್ ಮಾಡ್ಬೇಕಂದ್ರೆ ಮ್ಯಾಕ್ಸಿಮಮ್ ಡಿ ಇಸ್ ಈಕ್ವಲ್ ಟು A2 ಮೈನಸ್ A1 ಯೂಸ್ ಮಾಡ್ರಿ. ಓಕೆ, ಸೊ ಕಾಮನ್ ಡಿಫರೆನ್ಸ್ ಫಾರ್ಮುಲಾ ಕೇಳಿದ್ರೆ A2 ಮೈನಸ್ A1 ಬರ್ರಿ. ಅದು ಬಿಟ್ಟು ಯಾವ ಯೂಸ್ ಮಾಡಿದ್ರು ಕರೆಕ್ಟ್. ಮ್ಯಾಕ್ಸಿಮಮ್ ನೀವೇನ್ ಮಾಡ್ರಿ, ಈ ಫಾರ್ಮುಲಾನೇ ಯೂಸ್ ಮಾಡ್ರಿ, ಸೊ ದಟ್ ನಿಮಗೆ ಈಸಿ ಆಗುತ್ತೆ. ಸೊ ಇದ್ರಲ್ಲಿ ನಮ್ಗೆ ಏನ್ ಗೊತ್ತಾಯ್ತು, ಈ ಫಸ್ಟ್ ಟರ್ಮ್ ನ ನಾವ್ ಏನಂತ ಕರಿತೀವಿ, A1 ಅಂತಾನು ಕರಿತೀವಿ, A ಅಂತಾನು ಕರಿತೀವಿ. ಓಕೆ, ಅದೇ ರೀತಿ ಈ ಕಾಮನ್ ಡಿಫರೆನ್ಸ್ ನ ಏನಂತ ಕರಿತೀವಿ, ಸ್ಮಾಲ್ ಡಿ ಇಂದ ರೆಪ್ರೆಸೆಂಟ್ ಮಾಡ್ತೀವಿ. ಅದರ ಫಾರ್ಮುಲಾ ಏನು, A2 ಮೈನಸ್ A1. ಅದು ಬಿಟ್ಟು ಈ ಫಾರ್ಮುಲಾ ಕೂಡ ಯೂಸ್ ಮಾಡ್ಬೋದು. ಓಕೆ, ಸೊ ಇಷ್ಟು ಬೇಸಿಕ್ ನಮಗೆ ಗೊತ್ತಿರ್ಬೇಕು. ಓಕೆ, ಆಮೇಲೆ ಈಗ ನಾನೇನ್ ಮಾಡ್ತೀನಿ, ಇದನ್ನ ಎರೇಸ್ ಮಾಡ್ತೀನಿ. ಇವಾಗ ನಮ್ಗೇನು ಫಸ್ಟ್ ಟರ್ಮ್ ಅಂದ್ರೆ ಏನಂತ ಗೊತ್ತಾಯ್ತು, ಕಾಮನ್ ಡಿಫರೆನ್ಸ್ ಅಂದ್ರೆ ಏನಂತ ಗೊತ್ತಾಯ್ತು. ಓಕೆ, ಈಗ ಇದನ್ನ ಎರೇಸ್ ಮಾಡ್ತೀನಿ. ಈಗ ನಿಮಗೆ ಇನ್ನೊಂದು ಬೇಸಿಕ್ ಗೊತ್ತಿರ್ಬೇಕು, ನಿಮಗೆ ಶಾರ್ಟ್ ಕಟ್ ಗೊತ್ತಿರ್ಬೇಕು. ಶಾರ್ಟ್ ಕಟ್ ಏನಂತಂದ್ರೆ, ನಾನು A1 ನ A ಪ್ಲಸ್ 0D ಅಂತ ಬರಿಬಹುದು. ಓಕೆ, ಇದು ನೋಡ್ರಿ, ನಾನು ಏನಂತ ಬರಿಬಹುದು, A1 ನ A ಪ್ಲಸ್ 0D ಅಂತ ಬರಿಬಹುದು. ಅದೇ ರೀತಿ A2 ಇತ್ತು ಅನ್ಕೊಳ್ರಿ, A ಪ್ಲಸ್, ಈಗ ನೋಡ್ರಿ A2 ಇದ್ದಲ್ಲಿ ಏನ್ ಬರಿಬಹುದು, A ಪ್ಲಸ್ 2 ಅಲ್ಲಿ 1 ಹೋದ್ರೇನು 1, A ಪ್ಲಸ್ 1D ಅಂತ ಬರಿಬಹುದು. ಓಕೆ, ಜಸ್ಟ್ ಏನು ಇಲ್ಲಿ A2 ಇದೆ ಅಂತಾನೆ, 2 ಮೈನಸ್ 1 ಏನು 1 ಇಂಟು ಡಿ ಅಂತ ಬರ್ದ್ಬಿಡ್ಬೇಕು. ಅದೇ ರೀತಿ A3 ಇತ್ತು ಅನ್ಕೊಳ್ರಿ, A ಪ್ಲಸ್, ಓಕೆ 3 ಅಲ್ಲಿ 1 ಹೋದ್ರೇನು 2, A ಪ್ಲಸ್ 2D ಅಂತ ಬರಿಬಹುದು. ಓಕೆ, ಅದೇ A4 ಇತ್ತು ಅನ್ಕೊಳ್ರಿ, ಏನಂತ ಬರಿಬಹುದು, A ಪ್ಲಸ್ 3D ಅಂತ ಬರಿಬಹುದು. ಅದೇ ರೀತಿ ಅವ್ರು ಏನಾದ್ರು A10 ಕೊಟ್ರು ಅನ್ಕೊಳ್ರಿ, ಅವಾಗ ಏನ್ ಬರಿತೀವಿ, A ಪ್ಲಸ್ 10 ಅಲ್ಲಿ 1 ಹೋದ್ರೇನು 9. ಓಕೆ, ಸೊ A ಪ್ಲಸ್ 9D ಅಂತ ಬರ್ದ್ಬಿಡ್ಬೋದು. ಓಕೆ, ಈಗ ಸಡನ್ ಆಗಿ ಅವ್ರು A50 ಕೇಳಿದ್ರು ಅನ್ಕೊಳ್ರಿ, ಏನ್ ಫಾರ್ಮುಲಾ ಬರೀತೀರಿ, A50 ಅಂದ್ರೆ A ಪ್ಲಸ್ 50 ಅಲ್ಲಿ 1 ಹೋದ್ರೆ 49, A ಪ್ಲಸ್ 49D ಅಂತ ಬರ್ದ್ಬಿಡೋದು. ಅದೇ A100 ಕೇಳಿದ್ರೆ ಏನ್ ಬರ್ತೀವಿ, A ಪ್ಲಸ್ 100 ಅಲ್ಲಿ 1 ಹೋದ್ರೆ 99, A ಪ್ಲಸ್ 99D. ಓಕೆ, ಈ ಶಾರ್ಟ್ ಕಟ್ ಗೊತ್ತಿರಬೇಕು. ಅದೇ ರೀತಿ ಓಕೆ, ಇದನ್ನೇ ಜನರಲೈಸ್ ಮಾಡಿ ಬರ್ದರೆ, ಓಕೆ, ಸೊ ಇದನ್ನೇ ನಾವು ಜನರಲೈಸ್ ಮಾಡಿ ಬರೆದ್ರೆ AN ಇಸ್ ಈಕ್ವಲ್ ಟು, ಓಕೆ, A ಪ್ಲಸ್, ನಾರ್ಮಲ್ ಆಗಿ ಏನ್ ಮಾಡ್ತೀವಿ, ನಂಬರ್ ಇದ್ರೆ ಏನ್ ಮಾಡ್ತಿದ್ವಿ, 10 ಅಲ್ಲಿ 1 ಮೈನಸ್ ಮಾಡಿ ಇಂಟು ಡಿ ಬರ್ತಿದ್ವಿ. ಇಲ್ಲಿ ಏನಿದೆ, ಎನ್ ಇದೆ. ಓಕೆ, ಸೊ ಅವಾಗ ನಾನೇನ್ ಮಾಡ್ಬೇಕು, ಎನ್ ಅಲ್ಲಿ ಒಂದು ಮೈನಸ್ 1 ಮೈನಸ್ ಮಾಡಿ ಇಂಟು ಡಿ ಮಾಡ್ಬೇಕು. ಇದು ಬಂದ್ಬಿಟ್ಟು ಜನರಲ್ ಫಾರ್ಮುಲಾ. ಓಕೆ, ಸೊ ಈ ಫಾರ್ಮುಲಾ ನೆನಪಿರ್ಬೇಕು. ಜನರಲ್ ಫಾರ್ಮುಲಾ ಏನು, AN ಇಸ್ ಈಕ್ವಲ್ ಟು A ಪ್ಲಸ್ N ಮೈನಸ್ 1 ಇಂಟು ಡಿ. ಓಕೆ, ಈ ಫಾರ್ಮುಲಾ ಇಂದ ಒಂದು AP ಅಲ್ಲಿ ಯಾವ್ದೇ ಟರ್ಮ್ ಕಂಡಿಡ್ಬೋದು. ಓಕೆ, ಅವ್ರೇನಾದ್ರೂ 100 ಟರ್ಮ್ ಕಂಡಿಡಿ ಅಂದ್ರು ಕಂಡಿಡಿಬಹುದು. ಓಕೆ, ಅವ್ರು AP ಕೊಟ್ಬಿಟ್ಟು 1000 ಟರ್ಮ್ ಕಂಡಿಡಿ ಅಂದ್ರು ಕಂಡಿಡಿಬಹುದು. ಯಾವ ಫಾರ್ಮುಲಾ ಇಂದ, ಈ AN ಇಸ್ ಈಕ್ವಲ್ ಟು A ಪ್ಲಸ್ N ಮೈನಸ್ 1 ಇಂಟು ಡಿ ಫಾರ್ಮುಲಾ ಇಂದ. ಓಕೆ, ಇದು ಒಂದು ನೆನಪಿರ್ಲಿ, AN ಇಸ್ ಈಕ್ವಲ್ ಟು A ಪ್ಲಸ್ N ಮೈನಸ್ 1 ಇಂಟು ಡಿ. ಈ ಫಾರ್ಮುಲಾ ಗೊತ್ತಿರ್ಬೇಕು. ಓಕೆನಾ, ಈಗ ನಾನೇನ್ ಮಾಡ್ತೀನಿ, ಇದನ್ನ ಎರೇಸ್ ಮಾಡ್ತೀನಿ. ನೆಕ್ಸ್ಟ್ ಬೇಸಿಕ್ ಏನ್ ಗೊತ್ತಿರ್ಬೇಕು ನೋಡ್ರಿ. ಓಕೆ, ಈಗ ಇನ್ನೊಂದು ಎಕ್ಸಾಂಪಲ್ ತಗೊಂತೀನಿ. ಓಕೆ, 5, 10, 15, 20. ಓಕೆ, ಈಗ ಒಂದು AP ಕೊಟ್ಬಿಟ್ಟು ಅವ್ನು ನಿಮಗೆ ಫೈಂಡ್ 100th ಟರ್ಮ್ ಅಂತ ಕೇಳ್ದ ಅನ್ಕೋಣ. ಫೈಂಡ್ 100th ಟರ್ಮ್ ಕೇಳ್ದ ಅನ್ಕೋ. ಓಕೆ, ಸೊ ನಿಮಗೆ ಏನ್ ಗೊತ್ತಿರ್ಬೇಕಂದ್ರೆ, ಒಂದ್ ಬೇಸಿಕ್, ನಾವು ಯಾವ್ದಾದ್ರು ಟರ್ಮ್ ಕಂಡಿಡ್ಬೋದು. ನಮ್ಗೆ ಏನ್ ಗೊತ್ತಿರ್ಬೇಕಂದ್ರೆ ಮೇನು A ಗೊತ್ತಿರ್ಬೇಕು, D ಗೊತ್ತಿರ್ಬೋದು. ಓಕೆ, AD ಗೊತ್ತಿದ್ರೆ ನಾನು ಯಾವ ಟರ್ಮ್ ಆದ್ರೂ ಫೈಂಡ್ ಮಾಡ್ಬೋದು. ಓಕೆ, A ಮತ್ತೆ D ಗೊತ್ತಿದ್ರೆ ಏನಾದ್ರೂ ಫೈಂಡ್ ಮಾಡ್ಬೋದು. ಓಕೆ, ಈಗ ಈ AP ಅಲ್ಲಿ A ಬಂದ್ಬಿಟ್ಟು ಏನು, A ಅಂದ್ರೆ ಫಸ್ಟ್ ಟರ್ಮ್ ಏನು 5, A ವ್ಯಾಲ್ಯೂ ಗೊತ್ತು. ಈಗ D ಏನು, D ಫಾರ್ಮುಲಾ ನಮಗೆ ಗೊತ್ತು, ಏನು A2 ಮೈನಸ್ A1, ಇದು A1, ಇದು A2. ಸೊ ಇವ್ರಿಬ್ಬರನ್ನ ಮೈನಸ್ ಮಾಡ್ಬೇಕು.
ಸೊ ಏನಾಗುತ್ತೆ 10 ಮೈನಸ್ 5. ಸೊ 10 ಅಲ್ಲಿ 5 ಹೋದ್ರೆ 5. ಓಕೆ, ಸೊ ಡಿ ವ್ಯಾಲ್ಯೂ ಗೊತ್ತು, ಎ ವ್ಯಾಲ್ಯೂ ಗೊತ್ತು. ಈಗ ನಾನೇ ಹೇಳ್ದೆ ತಾನೆ, ಎ ಡಿ ಗೊತ್ತಿದ್ರೆ ಏನಾದ್ರೂ ಕಂಡಿಡ್ಬೋದು. ಅವ್ನು ನಮ್ಗೆ ಏನ್ ಕೇಳಿದಾನೆ, ಎ 100 ಟರ್ಮ್ ಕೇಳಿದಾನೆ. ಸೊ ನಾವ್ ಏನ್ ಬರಿಬಹುದು ಡೈರೆಕ್ಟ್ ಆಗಿ, ಎ 100 ಇಸ್ ಈಕ್ವಲ್ ಟು ಎ 100 ನ ಏನಂತ ಬರಿಬಹುದು, ಎ ಪ್ಲಸ್ 100 ಅಲ್ಲಿ 1 ಹೋದ್ರೆ 99 ಡಿ ಅಂತ ಬರಿಬಹುದು. ಈಗ ಸಬ್ಸ್ಟಿಟ್ಯೂಟ್ ಮಾಡ್ರಿ, ಎ ಇದ್ದಲ್ಲಿ 5 ಬರೀರಿ, 99 ಇಂಟು ಡಿ ಇದ್ದಲ್ಲಿ ಕೂಡ ಏನಿದೆ 5. ಓಕೆ, ಸೊ ಈಗ 5 ಪ್ಲಸ್ ಮಲ್ಟಿಪ್ಲೈ ಮಾಡಿದ್ರೆ 5 9 ಜಾ 45, 5 9 ಜಾ 45 ಪ್ಲಸ್ 4 49, 495 ಪ್ಲಸ್ 5 ಏನಾಗುತ್ತೆ 500 ಆಗುತ್ತೆ. ಸೊ 100th ಟರ್ಮ್ ಏನಿರುತ್ತೆ 500 ಇರುತ್ತೆ. ಓಕೆ, ಈ ತರ ಸಿಂಪಲ್ ಆಗಿ ನೀವು ಕ್ಯಾಲ್ಕುಲೇಟ್ ಮಾಡ್ಬೋದು. ಓನ್ಲಿ ನಿಮಗೇನು ಎ ಡಿ ಗೊತ್ತಿದ್ರೆ ಸಾಕು. ಓಕೆ, ಏನಾದ್ರೂ ಫೈಂಡ್ ಮಾಡ್ಬೋದು. ಓಕೆ, ಈ ಬೇಸಿಕ್ ಒಂದು ಗೊತ್ತಿರ್ಬೇಕು. ಓಕೆನಾ? ಸೊ ಈಗ ನಾನೇನ್ ಮಾಡ್ತೀನಿ, ಇದನ್ನ ಎರೇಸ್ ಮಾಡ್ತೀನಿ. ಓಕೆ, ಇನ್ನೊಂದು ಎಕ್ಸಾಂಪಲ್ ನೋಡಲಿ, ಇನ್ನೊಂದು ಎಕ್ಸಾಂಪಲ್. ಓಕೆ, ಫೈಂಡ್ 10th term of the AP 2, 4, 6, 8 dash dash using ಫಾರ್ಮುಲಾ ಅಂತ ಕೊಟ್ಟ ಅನ್ಕೊಳ್ರಿ. ಓಕೆ, ಸೊ ಅವ್ರು ಏನಾದ್ರೂ ಯೂಸಿಂಗ್ ಫಾರ್ಮುಲಾ ಅಂತ ಕೇಳಿದ್ರೆ ನೀವು ಶಾರ್ಟ್ ಕಟ್ ಯೂಸ್ ಮಾಡಕ್ ಬರಲ್ಲ. ನಾರ್ಮಲ್ ಆಗಿ ನಾವೇನ್ ಮಾಡ್ತಿದ್ವಿ, 10th ಟರ್ಮ್ ಕಂಡಿಡಿ ಅಂದ್ರೆ ಫಾರ್ಮುಲಾ ಏನಾಗ್ತಿದೆ, A10 ಇಸ್ ಈಕ್ವಲ್ ಟು A10 ಇದ್ದಲ್ಲಿ ಏನ್ ಬರೀಬಹುದು ನಾನು, A ಪ್ಲಸ್ 10 ಅಲ್ಲಿ 1 ಹೋದ್ರೆ 9 90 ಅಂತ ಬರ್ದ್ಬಿಡ್ತಿದ್ವಿ. ಬಟ್ ಯೂಸಿಂಗ್ ಫಾರ್ಮುಲಾ ಅಂತ ಕೇಳಿದ್ರೆ ಇದು ಬರ್ದ್ರೆ ಮಾರ್ಕ್ಸ್ ಕೊಡೋದಿಲ್ಲ. ಓಕೆ, ನೀವು ಕಂಪಲ್ಸರಿ ಫಾರ್ಮುಲಾ ಯೂಸ್ ಮಾಡ್ಬೇಕು. ಫಾರ್ಮುಲಾ ಏನು, AN ಇಸ್ ಈಕ್ವಲ್ ಟು A ಪ್ಲಸ್ N ಮೈನಸ್ 1 ಇಂಟು ಡಿ. ಈ ಫಾರ್ಮುಲಾನೇ ಯೂಸ್ ಮಾಡ್ಬೇಕು. ಓಕೆ, ಸೊ ನೀವು ಇದನ್ನ ಶಾರ್ಟ್ ಕಟ್ ಆಗಿ ಬರ್ದ್ರೆ ನಿಮಗೆ ಟೋಟಲ್ ಮಾರ್ಕ್ಸ್ 0 ಕೊಟ್ಬಿಡ್ತಾರೆ. ಓಕೆ, ಸೊ ಇಲ್ಲಿ ಏನಾದ್ರೂ ಅವ್ರು ಯೂಸಿಂಗ್ ಫಾರ್ಮುಲಾ ಬರ್ದಿಲ್ಲ ಅಂತ ಅಂದ್ರೆ ಅವಾಗ ನೀವು ಇದನ್ನಾದ್ರೂ ಮಾಡ್ಬೋದು, ಇದನ್ನಾದ್ರೂ ಮಾಡ್ಬೋದು. ಅವ್ರು ಏನಾದ್ರೂ ಮೆನ್ಷನ್ ಮಾಡಿದ್ರೆ ಯೂಸಿಂಗ್ ಫಾರ್ಮುಲಾ ಅಂತ ಮೆನ್ಷನ್ ಮಾಡಿದ್ರೆ ನೀವು ಫಸ್ಟ್ ಫಾರ್ಮುಲಾ ಬರ್ದ್ಬಿಟ್ಟು ಆಮೇಲೆ ವ್ಯಾಲ್ಯೂ ಸಬ್ಸ್ಟಿಟ್ಯೂಟ್ ಮಾಡ್ಬೇಕು. ಓಕೆ, ಈಗ ನೀವು ನೋಡಿದ್ರೆ ಇಲ್ಲಿ ಎ ವ್ಯಾಲ್ಯೂ ಏನು, ಎ ವ್ಯಾಲ್ಯೂ ಫಸ್ಟ್ ಟರ್ಮ್ 2, ಡಿ ವ್ಯಾಲ್ಯೂ ಏನು, ಡಿ ಫಾರ್ಮುಲಾ ಏನು, A2 ಮೈನಸ್ A1. ಓಕೆ, ಸೊ ನಾನು ಇದನ್ನ ಎರೇಸ್ ಮಾಡ್ತೀನಿ. ಓಕೆ, ಇಲ್ಲಿ ನೋಡಿದ್ರೆ ಇದು ಫಸ್ಟ್ ಟರ್ಮ್, ಇದು ಸೆಕೆಂಡ್ ಟರ್ಮ್. ಏನಾಗುತ್ತೆ 4 ಮೈನಸ್ A1 2, ಡಿ 4 ಅಲ್ಲಿ 2 ಹೋದ್ರೆ 2. ಈಗ ನಮ್ಗೆ ಎ ಗೊತ್ತು, ಡಿ ಗೊತ್ತು, ಆಮೇಲೆ ನಾವು ಎಷ್ಟನೇ ಟರ್ಮ್ ಕಂಡಿಡ್ಬೇಕು, 10th ಟರ್ಮ್ ಕಂಡಿಡ್ಬೇಕು. ಸೊ ಅದಕ್ಕೆ ನಾನು ಏನ್ ಬರೀಬೇಕು, ಎನ್ ವ್ಯಾಲ್ಯೂ 10 ಅಂತ ತಗೋಬೇಕು. ಓಕೆ, ಸೊ 10th ಟರ್ಮ್ ಕಂಡಿಡ್ಬೇಕಂದ್ರೆ ಎನ್ ವ್ಯಾಲ್ಯೂ ಏನು 10. ಈಗ ಸಬ್ಸ್ಟಿಟ್ಯೂಟ್ ಮಾಡೋಣ, ಎನ್ ಇದ್ದಲ್ಲಿ ಏನಾಗಬೇಕು 10, ಎ ಇದ್ದಲ್ಲಿ ಏನಾಗಬೇಕು 2 ಪ್ಲಸ್ ಎನ್ ಇದ್ದಲ್ಲಿ 10 ಮೈನಸ್ 1, ಡಿ ಇದ್ದಲ್ಲಿ ಏನು 2. ಓಕೆ, A10 ಇಸ್ ಈಕ್ವಲ್ ಟು 2 ಪ್ಲಸ್ 10 ಅಲ್ಲಿ 1 ಹೋದ್ರೇನು 9, 9 ಇಂಟು 2. A10 is equal to 2 plus 9 2 ja 18, 18 plus 2 ಏನು 20. ಓಕೆ, 10th ಟರ್ಮ್ ವ್ಯಾಲ್ಯೂ ಏನ್ ಬರುತ್ತೆ 20 ಬರುತ್ತೆ. ಓಕೆ, ಸೊ ಇದು ನಿಮಗೆ ಗೊತ್ತಿರ್ಬೇಕು. ಓಕೆನಾ? ಸೊ ಯೂಸಿಂಗ್ ಫಾರ್ಮುಲಾ ಅಂತ ಕೇಳಿದ್ರೆ ಕ್ವಶನ್ ಅಲ್ಲಿ ನೀವು ಈ ಫಾರ್ಮುಲಾ ಬರ್ದ್ಬಿಟ್ಟು ಆಮೇಲೆ ಎ ಡಿ ಎನ್ ವ್ಯಾಲ್ಯೂ ಸಬ್ಸ್ಟಿಟ್ಯೂಟ್ ಮಾಡ್ಬೇಕು. ಓಕೆನಾ? ಸೊ ಇದು ಕೂಡ ನೆನ್ಪಿಟ್ಕೊಳ್ರಿ. ಓಕೆ, ನೀವೇನಾದ್ರೂ ಈ ಯೂಸಿಂಗ್ ಫಾರ್ಮುಲಾ ಇದ್ದಾಗ ಶಾರ್ಟ್ ಕಟ್ ಯೂಸ್ ಮಾಡಿದ್ರೆ ನಿಮಗೆ 0 ಮಾರ್ಕ್ಸ್ ಬರುತ್ತೆ. ಓಕೆ, ಸೊ ಯೂಸಿಂಗ್ ಫಾರ್ಮುಲಾ ಇದ್ದಾಗ ಈ ಫಾರ್ಮುಲಾ ಕಂಪಲ್ಸರಿ ಯೂಸ್ ಮಾಡ್ರಿ. ಓಕೆ, ಆಮೇಲೆ ಇದನ್ನ ಎರೇಸ್ ಮಾಡ್ತೀನಿ ಇವಾಗ. ಆಮೇಲೆ ನಿಮ್ಗೆ ಇನ್ನೊಂದು ಬೇಸಿಕ್ ಏನ್ ಗೊತ್ತಿರ್ಬೇಕಂದ್ರೆ ಒಂದ್ ಶಾರ್ಟ್ ಕಟ್ ಫಾರ್ಮುಲಾ ಇದೆ. ಓಕೆ, ಸೊ ಈಗ ಏನಾದ್ರೂ ಬರೀ 3 ಟರ್ಮ್ APL ಇದ್ರೆ, ಓಕೆ, ಎಕ್ಸಾಂಪಲ್ ಅನ್ಕೊಳ್ಳೋಣ, ಇಫ್ ಎ ಕಮ ಬಿ ಕಮ ಸಿ ಆರ್ ಇನ್ AP ಕೊಟ್ಟಿದ್ರೆ, ಓಕೆ, ಈ ಎಕ್ಸಾಂಪಲ್ 3 ಟರ್ಮ್ಸ್ ಇದಾವೆ, APL 3 ಟರ್ಮ್ಸ್ ಇದ್ದು, ಓಕೆ, ಅವಾಗ ನಾನು ಏನ್ ಫಾರ್ಮುಲಾ ಯೂಸ್ ಮಾಡ್ಬೋದಂದ್ರೆ ದೆನ್ P ಇಸ್ ಈಕ್ವಲ್ ಟು A ಪ್ಲಸ್ ಸಿ ಬೈ 2 ಈ ಫಾರ್ಮುಲಾ ಯೂಸ್ ಮಾಡ್ಬೋದು. ಓಕೆ,
ಸೊ ಇದು ಬಹಳ ಸರಿ ಕೇಳಿದರೆ ಈ ಫಾರ್ಮುಲಾ ಶಾರ್ಟ್ ಕಟ್ ಫಾರ್ಮುಲಾ ಗೊತ್ತಿದ್ರೆ ನೀವು ಪ್ರಾಬ್ಲಮ್ ಸಾಲ್ವ್ ಮಾಡ್ಬೋದು. ಓಕೆ, ಸೊ ಇದು ಬಹಳ ಇಂಪಾರ್ಟೆಂಟ್ ಹಂಗೆ. ಓಕೆ, ಸೊ ಇದು ನೆನ್ಪಿಟ್ಕೊಳ್ರಿ. ಯಾವಾಗ ಮೂರೇ ಟರ್ಮ್ ಎ ಪಿ ಎಲ್ ಇದ್ರೆ ನಾವು ಅವಾಗ ಏನ್ ಬರಿಬಹುದು, ಬಿ ಇಸ್ ಈಕ್ವಲ್ ಟು ಎ ಪ್ಲಸ್ ಸಿ ಬೈ ಟು. ಅಂದ್ರೆ ಏನು, ಈ ಮಿಡಲ್ ಟರ್ಮ್ ಬೇಕು ಅಂದ್ರೆ ಫಸ್ಟ್ ಟರ್ಮ್ ಥರ್ಡ್ ಟರ್ಮ್ ನ ಆಡ್ ಮಾಡಿ ಡಿವೈಡ್ ಬೈ ಟೂ ಮಾಡಿದ್ರೆ ನನಗೆ ಮಿಡಲ್ ಟರ್ಮ್ ಸಿಕ್ಬಿಡುತ್ತೆ. ಓಕೆ, ಅದನ್ನ ನೋಡೋಣ ನಂಗೆ. ಓಕೆ, ಈಗ ನಾನು ಒಂದು ಕ್ವಶನ್ ಹಾಕ್ತೀನಿ ಸೊ ದಟ್ ನಿಮ್ಗೆ ಈಸಿಯಾಗಿ ಅರ್ಥ ಆಗ್ಬಿಡುತ್ತೆ. ಓಕೆ, ಈಗ ಅವ್ರು ಅನ್ಕೊಳ್ರಂಗೆ, ಇಫ್ 3, x, 11 are in AP, find x. ಈಗ ನೋಡ್ರಿ ಅವ್ರು ನೀಟಾಗಿ ಏನ್ ಕೊಟ್ಟಿದ್ದಾರೆ, ಈ ಮೂರು ಟರ್ಮ್ ಎ ಪಿ ಎಲ್ ಇದೆ ಅಂತ ಕೊಟ್ಟಿದ್ದಾರೆ. ಈಗ ನಾವೇನು ಎಕ್ಸ್ ಕಂಡಿಡ್ಬೇಕು. ಅವಾಗ ನೀವೇನ್ ಮಾಡ್ಬೇಕಂದ್ರೆ ಇದನ್ನ ಎ ಅಂತ ತಗೋಬೇಕು, ಇದನ್ನ ಬಿ ಅಂತ ತಗೋಬೇಕು, ಇದನ್ನ ಸಿ ಅಂತ ತಗೋಬೇಕು. ಓಕೆ, ಮೂರು ಟರ್ಮ್ ಎ ಪಿ ಎಲ್ ಇದೆ ಅಂದ್ರೆ ನಾನು ಯಾವ ಫಾರ್ಮುಲಾ ಯೂಸ್ ಮಾಡ್ಬೋದು, ಈ ಫಾರ್ಮುಲಾ ಯೂಸ್ ಮಾಡ್ಬೋದು. ಓಕೆ, ಸೊ ಅದನ್ನ ಬರಿತೀನಿ ಫಸ್ಟ್. ಬಿ ಇಸ್ ಈಕ್ವಲ್ ಟು ಎ ಪ್ಲಸ್ ಸಿ ಬೈ ಟು. ಈಗ ಬಿ ಇದಲ್ಲಿ ಏನಿದೆ, ಬಿ ಇದಲ್ಲಿ ಏನಿದೆ, ಎಕ್ಸ್ ಇದೆ. ಓಕೆ, ಸೊ ಎಕ್ಸ್ ಇಸ್ ಈಕ್ವಲ್ ಟು ಎ ವ್ಯಾಲ್ಯೂ ಏನು 3 ಪ್ಲಸ್ ಸಿ ವ್ಯಾಲ್ಯೂ ಏನು 11 divided by 2. Okay, so 11 plus 3 ಏನಾಯ್ತು 14 by 2. 2 1 ಜಾ 2 7 ಜಾ. ಸೊ x ವ್ಯಾಲ್ಯೂ ಏನು 7. ಓಕೆ, ಅರ್ಥ ಆಯ್ತಾ? ಸೊ ಈ ತರ ಕ್ವಶನ್ಸ್ ಬಹಳ ಸರಿ ಕೇಳ್ತಾರೆ. ಓಕೆ, ಸೊ ನಿಮಗೆ ಗೊತ್ತಿರ್ಬೇಕು. ಓಕೆ, ಈ ಫಾರ್ಮುಲಾ ಗೊತ್ತಿದ್ರೆ ನೀವು ಈಸಿಯಾಗಿ ಮಾಡ್ಬೋದು. ಇದು ಒಂದು ಟೈಪ್ ಕೇಳೋದು ನಮ್ಗೆ. ಓಕೆ, ಇನ್ನು 2 ಟೈಪ್ ಕೂಡ ಕೇಳ್ಬೋದು. ಅವರು ಮ್ಯಾಂಡೇಟ್ರಿ ಇಲ್ಲ, ಮಿಡಲ್ ನಂಬರೇ ಕೇಳ್ಬೇಕಂತ ಏನಿಲ್ಲ. ಫಸ್ಟ್ ನಂಬರು ಕೇಳ್ಬೋದು, ಥರ್ಡ್ ನಂಬರು ಕೇಳ್ಬೋದು. ಇದನ್ನ ಕೂಡ ಇವಾಗ ನೋಡೋಣ. ಓಕೆ, ಈಗ ಇದನ್ನ ಎರೇಸ್ ಮಾಡ್ತೀನಿ ನಾನು. ಇನ್ನೊಂಥರ ಏನ್ ಕೇಳ್ಬೋದು ನೋಡ್ರಿ, ಇಫ್ ಎಕ್ಸ್ 10, 17 ಆರ್ ಇನ್ ಎ ಪಿ, ಫೈಂಡ್ ಎಕ್ಸ್. ಓಕೆ, ಈಗ ಅವ್ರು ನಮಗೆ ಮಿಡಲ್ ಟರ್ಮ್ ಕೇಳಿಲ್ಲ, ಫಸ್ಟ್ ಟರ್ಮ್ ಕೇಳಿದ್ದಾರೆ. ಬಟ್ ನಮಗೆ ಏನ್ ಗೊತ್ತು, ಮೂರು ಟರ್ಮ್ ಎ ಪಿ ಎಲ್ ಇದ್ರೆ ನಮ್ಮ ಫಾರ್ಮುಲಾ ಏನು, ಬಿ ಇಸ್ ಈಕ್ವಲ್ ಟು ಎ ಪ್ಲಸ್ ಸಿ ಬೈ ಟು. ಇದು ನಮ್ಮ ಫಾರ್ಮುಲಾ. ಓಕೆ, ಸೊ ಇದನ್ನೇನಂತ ಹೋಗ್ಬೇಕು, ಎ, ಇದು ಬಿ, ಇದು ಸಿ. ಓಕೆ, ಈಗ ಈಗ ನೋಡ್ರಿ, ಬಿ ವ್ಯಾಲ್ಯೂ ಏನು 10 ಇಸ್ ಈಕ್ವಲ್ ಟು ಎ ವ್ಯಾಲ್ಯೂ ಏನು ಎಕ್ಸ್ ಪ್ಲಸ್ ಸಿ ವ್ಯಾಲ್ಯೂ ಏನಿದೆ 17 ಇದೆ, ಹೋಲ್ ಡಿವೈಡೆಡ್ ಬೈ 2. ಓಕೆ, ಸೊ ಈ 2 ಇರೋದ್ ಮೇಲೆ ಹೋದ್ರೆ ಏನಾಗುತ್ತೆ, ಇಂಟು ಆಗುತ್ತೆ. 10 into 2 is equal to x plus 17. 10 2 ಏನು 20 is equal to x plus 17. ಇದನ್ನ ಉಲ್ಟಾ ಬರೆದ್ರೆ x plus 17 is equal to 20, x is equal to 20 plus 17 ಆ ಕಡೆ ಹೋದ್ರೆ ಏನಾಗುತ್ತೆ, minus 17 ಆಗುತ್ತೆ. x is equal to 20 ಅಲ್ಲಿ 17 ಹೋದ್ರೆ ಏನು 3. ಸೊ ಈಗ ನಮಗೆ x ವ್ಯಾಲ್ಯೂ ಫಸ್ಟ್ ಟರ್ಮ್ ಏನು 3. ಸೊ x ವ್ಯಾಲ್ಯೂ 3 ಅಂತ ಗೊತ್ತಾಯ್ತು. ಓಕೆನಾ? ಈಗ ಇನ್ನೊಂದು ಎಕ್ಸಾಂಪಲ್ ನೋಡ್ಬಿಡೋಣ ಸೊ ದಟ್ ಇದ್ರಲ್ಲಿ ಪರ್ಫೆಕ್ಟ್ ಆಗ್ಬಿಡ್ತೀರಿ. ಈಗ ಇನ್ನೊಂದು ಎಕ್ಸಾಂಪಲ್ ನೋಡ್ರಿ, ಇಫ್ 5, 15, x are in AP, find x. ಓಕೆ, ಇಲ್ಲಿ ಕೂಡ ಏನ್ ಕೊಟ್ಟಿದ್ರೆ, ಮೂರು ಟರ್ಮ್ ಎ ಪಿ ಎಲ್ ಇದೆ ಕೊಟ್ಟಿದ್ದಾರೆ ಅಂದ್ರೆ ನಾವು ಯಾವ ಫಾರ್ಮ್ ಹಾಕ್ತಿವಿ, ವಿ ಇಸ್ ಈಕ್ವಲ್ ಟು ಎ ಪ್ಲಸ್ ಸಿ ಬೈ ಟು. ಇಲ್ಲಿ ಎ ವ್ಯಾಲ್ಯೂ ಏನು 5, ಬಿ ವ್ಯಾಲ್ಯೂ 15, ಸಿ ವ್ಯಾಲ್ಯೂ ಎಕ್ಸ್. ಓಕೆ, ವಿ ವ್ಯಾಲ್ಯೂ ಗೊತ್ತು ಎಷ್ಟು ಇವಾಗ 15 ಅಂತ ಗೊತ್ತು. ಎ ವ್ಯಾಲ್ಯೂ ಏನಿದೆ 5 ಪ್ಲಸ್ ಸಿ ವ್ಯಾಲ್ಯೂ ಏನಿದೆ ಎಕ್ಸ್ ಇದೆ. ಓಕೆ, ಡಿವೈಡೆಡ್ ಬೈ 2. ಈಗ ಡಿವೈಡ್ ಬೈ 2 ಇರೋದು ಈ ಕಡೆ ಹೋದ್ರೆ ಏನಾಗುತ್ತೆ, ಇಂಟು ಆಗುತ್ತೆ. 15 into 2 is equal to 5 plus x. ಈಗ 15 2 ಏನು 30 is equal to 5 plus x. ಇದನ್ನ ಉಲ್ಟಾ ಬರೆದ್ರೆ 5 plus x is equal to 30, x is equal to 30 plus 5 ಆ ಕಡೆ ಹೋದ್ರೆ ಏನು minus 5. 30 ಅಲ್ಲಿ 5 ಹೋದ್ರೆ 25. ಸೊ ನಮಗೆ ಈ ಥರ್ಡ್ ಟರ್ಮ್ ನಮಗೆ ಏನ್ ಗೊತ್ತು 25 ಅಂತ ಗೊತ್ತಾಯ್ತು. ಓಕೆ,
ಸೊ ನಿಮಗೆ ಇದೊಂದು ಬೇಸಿಕ್ ಗೊತ್ತಿರ್ಬೇಕು ಏನು, ಇಫ್ ಎ ಕಮ ಬಿ ಕಮ ಸಿ ಆರ್ ಇನ್ ಎ ಪಿ, ಸೊ ಅವ ನಾವು ಡೈರೆಕ್ಟ್ ಯಾವ ಫಾರ್ಮುಲಾ ಯೂಸ್ ಮಾಡಬಹುದು, ಬಿ ಇಸ್ ಈಕ್ವಲ್ ಟು ಎ ಪ್ಲಸ್ ಸಿ ಬೈ 2. ಓಕೆ, ಸೊ ಇದು MCQ ಅಲ್ಲಿ ಬಹಳ ಸರಿ ಕೇಳ್ತಾರೆ, ಆಮೇಲೆ 1 ಮಾರ್ಕ್ ಅಲ್ಲೂ ಬಹಳ ಕೇಳ್ತಾರೆ. ಸೊ ನೀವು ಇದನ್ನ ಬಹಳ ಸರಿ ಪ್ರಾಕ್ಟೀಸ್ ಮಾಡ್ರಿ. ಓಕೆ, ಒಂದ್ ಎಕ್ಸಾಂಪಲ್ ನೋಡ್ರಿ. ಓಕೆ, ಇಲ್ಲಿ ಏನ್ ಕೊಟ್ಟಿದ್ ನೋಡ್ರಿ, ಎ ಕೊಟ್ಟಿದ್ದಾನೆ, ಡಿ ಕೊಟ್ಟಿದ್ದಾನೆ, ಎನ್ ಕೊಟ್ಟಿದ್ದಾನೆ, ಎ ಎನ್ ಕಂಡಿ ಅಂತ ಹೇಳ್ತಾನೆ. ಓಕೆ, ಎ ಎನ್ ಕಂಡಿಬೇಕಂದ್ರೆ ನಮಗೆ ಫಾರ್ಮುಲಾ ಗೊತ್ತು. ಎ ಎನ್ ಫಾರ್ಮುಲಾ ಏನು, ಎ ಎನ್ ಇಸ್ ಈಕ್ವಲ್ ಟು ಎ ಪ್ಲಸ್ ಎನ್ ಮೈನಸ್ 1 ಇಂಟು ಟಿ. ಓಕೆ, ಸೊ ಈಗ ನಾವು ಎ ಎನ್ ಕಂಡಿಬೇಕು. ಎನ್ ಇದ್ದಲ್ಲಿ ಏನಾಗ್ಬೇಕು ನೋಡ್ರಿ, ಎನ್ ಇದ್ದಲ್ಲಿ 10 ಸಬ್ಸ್ಟಿಟ್ಯೂಟ್ ಮಾಡಬೇಕು, ಎ ಇದ್ದಲ್ಲಿ 5 ಬರಿಬೇಕು, ಎನ್ ಇದ್ದಲ್ಲಿ 10 ಮೈನಸ್ 1, ಟಿ ಇದ್ದಲ್ಲೇನು 5. ಓಕೆ, ಈಗ A10 ಇಸ್ ಈಕ್ವಲ್ ಟು 5 ಪ್ಲಸ್ 10 ಅಲ್ಲಿ 1 ಹೋದ್ರೆ 9, 9 ಇಂಟು 5. ಓಕೆ, A10 ಇಸ್ ಈಕ್ವಲ್ ಟು 5 ಪ್ಲಸ್ 9 5 ಏನ್ ಬರುತ್ತೆ, 45 ಬರುತ್ತೆ. A10 ಇಸ್ ಈಕ್ವಲ್ ಟು 45 ಪ್ಲಸ್ 5 50 ಆಗುತ್ತೆ. ಸೊ ನಮಗೆ ಎ ಎನ್ ವ್ಯಾಲ್ಯೂ ಏನು 50 ಅಂತ ಗೊತ್ತಾಯ್ತು. ಓಕೆ, ಸೊ ಎ ಎನ್ ಕಂಡಿ ಅಂದ್ರೆ ಏನು, ಜಸ್ಟ್ ನೀವು ಎ ಎನ್ ಫಾರ್ಮುಲಾ ಯೂಸ್ ಮಾಡ್ಬಿಟ್ಟು ವ್ಯಾಲ್ಯೂ ಎಲ್ಲ ಸಬ್ಸ್ಟಿಟ್ಯೂಟ್ ಮಾಡ್ಬಿಟ್ರೆ ನಿಮಗೆ ಎ ಎನ್ ವ್ಯಾಲ್ಯೂ ಸಿಕ್ಕಿರುತ್ತೆ. ಓಕೆ, ಇದು ಒಂದು ಟೈಪ್ ಆಫ್ ಪ್ರಾಬ್ಲಮ್. ಓಕೆ, ಈಗ ಇನ್ನೊಂದು ಎಕ್ಸಾಂಪಲ್ ತಗೊಳ್ಳೋಣ. ಇದ್ರಲ್ಲಿ ನೋಡ್ರಿ, ಡಿ ಕೇಳ್ತಾ ಇದ್ದಾನೆ, ಎಲ್ಲ ಕೊಟ್ಟಿದ್ದಾನೆ, ಎ ಕೊಟ್ಟಿದ್ದಾನೆ, ಎನ್ ಕೊಟ್ಟಿದ್ದಾನೆ, ಎ ಎನ್ ಕೊಟ್ಟಿದ್ದಾನೆ. ನಾವ್ ಇವಾಗ ಡಿ ಫೈಂಡ್ ಮಾಡ್ಬೇಕು. ಓಕೆ, ಸಿಂಪಲ್ ಆಗಿ ನಮ್ಗೆ ಇರೋದೇ ಒಂದು ಫಾರ್ಮುಲಾ, ಅದನ್ನ ಅಪ್ಲೈ ಮಾಡ್ಬೇಕು. ಏನದು, ಎ ಎನ್ ಇಸ್ ಈಕ್ವಲ್ ಟು ಎ ಪ್ಲಸ್ ಎನ್ ಮೈನಸ್ 1 ಇಂಟು ಡಿ. ಓಕೆ, ಇದೇ ಒಂದು ಫಾರ್ಮುಲಾ ಇರೋದು. ಈಗ ವ್ಯಾಲ್ಯೂ ಸಬ್ಸ್ಟಿಟ್ಯೂಟ್ ಮಾಡೋಣ. ಎ ಎನ್ ವ್ಯಾಲ್ಯೂ ಏನಿದೆ 26 ಇದೆ, ಎ ವ್ಯಾಲ್ಯೂ ಏನಿದೆ 2 ಇದೆ, ಎನ್ ವ್ಯಾಲ್ಯೂ ಏನಿದೆ 7 ಇದೆ, ಮೈನಸ್ 1, ಡಿ ವ್ಯಾಲ್ಯೂ ಗೊತ್ತಿಲ್ಲ, ಅದನ್ನ ಆಸ್ ಇಟ್ ಈಸ್ ಬರ್ಕೊಂಡ್ಬಿಡ್ರಿ. ಓಕೆ, ಈಗ 26 ಇಸ್ ಈಕ್ವಲ್ ಟು 2 ಪ್ಲಸ್ 7 ಅಲ್ಲಿ 1 ಹೋದ್ರೇನು 6, 6D ಆಗುತ್ತೆ. ಓಕೆ, ಈಗ ನೀವೇನ್ ಮಾಡ್ರಿ, 26 ಈ ಪ್ಲಸ್ 2 ಈ ಕಡೆ ಹೋದ್ರೆ ಏನಾಗುತ್ತೆ, ಮೈನಸ್ 2 ಆಗುತ್ತೆ, ಈಸ್ ಈಕ್ವಲ್ ಟು 6D. 26 ಅಲ್ಲಿ 2 ಹೋದ್ರೇನು 24 ಇಸ್ ಈಕ್ವಲ್ ಟು 6D. ಇದನ್ನ ನಾವು ಉಲ್ಟಾ ಬರಿಬೋದು ತಾನೆ, 6D ಇಸ್ ಈಕ್ವಲ್ ಟು 24 ಅಂತ ಬರಿಬೋದು. ಓಕೆ, 24 ಇಸ್ ಈಕ್ವಲ್ ಟು 6D ಅಂದ್ರೆ ಒಂದೇ, 6D ಇಸ್ ಈಕ್ವಲ್ ಟು 24 ಅಂದ್ರೆ ಒಂದೇ. ಈಗ ನೀವು ಡಿ ಒಂದೇ ಲೆಫ್ಟ್ ಸೈಡ್ ಇಟ್ಕೊಳ್ರಿ, 24 ಈ ಇಂಟು 6 ಈ ಕಡೆ ಬಂದ್ರೆ ಡಿವೈಡ್ ಬೈ 6 ಆಗುತ್ತೆ. 6 1 ಜಾ 6 4 ಜಾ, ಡಿ ವ್ಯಾಲ್ಯೂ ಏನಾಯ್ತು 4. ಓಕೆ, ಸೊ ಈ ಕಾಮನ್ ಡಿಫರೆನ್ಸ್ ಏನು 4. ಓಕೆ, ಸೊ ನೀವು ಡಿ ಕಂಡಿಬೇಕಂದ್ರೆ ಏನು, ಜಸ್ಟ್ ಈ ಫಾರ್ಮುಲಾನೇ ಯೂಸ್ ಮಾಡ್ಬೇಕು. ಓಕೆ, ಸೊ ಎಲ್ಲ ವ್ಯಾಲ್ಯೂ ಕೊಟ್ಟಿರ್ತಾರೆ, ಡಿ ವ್ಯಾಲ್ಯೂ ಒಂದೇ ಕೊಟ್ರಲ್ಲ, ಸೊ ನೀವು ಈ ತರ ಸಬ್ಸ್ಟಿಟ್ಯೂಟ್ ಮಾಡಿ ನೀವು ಲೈಕ್ LHS RHS ನೆಲ್ಲ ಒಂದ್ ಕಡೆ ತಗೊಂಡು ಡಿ ಒಂದೇ ಲೆಫ್ಟ್ ಸೈಡ್ ಇಟ್ಕೊಂಡ್ರೆ ನಿಮ್ಗೆ ಈಸಿಯಾಗಿ ಡಿ ವ್ಯಾಲ್ಯೂ ಬರುತ್ತೆ. ಓಕೆ, ಈಗ ಇನ್ನೊಂದು ಎಕ್ಸಾಂಪಲ್ ನೋಡೋಣ. ಓಕೆ, ಇದ್ರಲ್ಲಿ ನೋಡ್ರಿ ಎಲ್ಲಾ ಕೊಟ್ಟಿದ್ದಾನೆ, ಎ ಕೊಟ್ಟಿಲ್ಲ, ಎ ನ ಫೈಂಡ್ ಮಾಡ್ಬೇಕು. ಓಕೆ, ಅದನ್ನ ಯಾವ ತರ ಫೈಂಡ್ ಮಾಡ್ಬೇಕು, ನಮ್ಗೆ ಇರೋದೇ ಒಂದ್ ಫಾರ್ಮುಲಾ, ಅದನ್ನ ಯೂಸ್ ಮಾಡ್ಬೇಕು. ಎ ಎನ್ ಇಸ್ ಈಕ್ವಲ್ ಟು ಎ ಪ್ಲಸ್ ಎನ್ ಮೈನಸ್ 1 ಇಂಟು ಡಿ. ಓಕೆ, ಸೊ ಈಗ ನಾನೇನ್ ಫೈಂಡ್ ಮಾಡ್ಬೇಕು, ಎ ಫೈಂಡ್ ಮಾಡ್ಬೇಕು. ಓಕೆ, ಎ ಎನ್ ವ್ಯಾಲ್ಯೂ ಏನು 26 ಅಂತ ಕೊಟ್ಟಿದ್ದಾನೆ. ಓಕೆ, ಎ ವ್ಯಾಲ್ಯೂ ಗೊತ್ತಿಲ್ಲ, ಆಸ್ ಇಟ್ ಈಸ್ ಬರೀತೀನಿ. ಎನ್ ವ್ಯಾಲ್ಯೂ ಏನು 7 ಮೈನಸ್ 1, ಡಿ ವ್ಯಾಲ್ಯೂ ಏನು 4 ಅಂತ ಕೊಟ್ಟಿದ್ದಾರೆ. ಓಕೆ, ಈಗ 26 ಇಸ್ ಈಕ್ವಲ್ ಟು ಎ ಪ್ಲಸ್ 7 ಅಲ್ಲಿ 1 ಹೋದ್ರೆ 6, 6 4 ಎಷ್ಟು 24 ಆಗುತ್ತೆ. ಓಕೆ, ಆಮೇಲೆ ಇದನ್ನ ಉಲ್ಟಾ ಬರೆದ್ರೆ ಎ ಪ್ಲಸ್ 24 ಇಸ್ ಈಕ್ವಲ್ ಟು 26. ಓಕೆ, ಎ ಇಸ್ ಈಕ್ವಲ್ ಟು 26 ಪ್ಲಸ್ 24 ಹಾಕೊಂಡು ಹೋದ್ರೆ ಮೈನಸ್ 24 ಆಗುತ್ತೆ. 26 ಅಲ್ಲಿ 24 ಹೋದ್ರೆ 2. ಸೊ ಎ ವ್ಯಾಲ್ಯೂ ಏನು 2. ಓಕೆ, ಸೊ ನೀವು ಜಸ್ಟ್ ಈ ಫಾರ್ಮುಲಾ ಹಾಕ್ಬಿಟ್ಟು ಎ ಕೂಡ ಕ್ಯಾಲ್ಕುಲೇಟ್ ಮಾಡ್ಬೋದು. ಓಕೆ, ಇನ್ನೊಂದು ಎಕ್ಸಾಂಪಲ್ ನೋಡೋಣ. ಓಕೆ, ಇದರಲ್ಲಿ ಎಲ್ಲಾ ಕೊಟ್ಟಿದ್ದಾರೆ, ಎನ್ ಫೈಂಡ್ ಮಾಡ್ಬೇಕು. ಓಕೆ, ಸೊ ಒಂದ್ ತಿಳ್ಕೊಳ್ರಿ, ಯಾವಾಗ್ಲೂ ಎನ್ ಫೈಂಡ್ ಮಾಡೋದು ಕಷ್ಟ. ಓಕೆ, ಯಾಕಂತ ಹೇಳ್ತೀನಿ. ಓಕೆ, ಇಲ್ಲಿ ಕೂಡ ನಾವು ಸೇಮ್ ಫಾರ್ಮುಲಾ ಯೂಸ್ ಮಾಡ್ತೀವಿ. ಓಕೆ, ಏನದು, ಎ ಎನ್ ಇಸ್ ಈಕ್ವಲ್ ಟು ಎ ಪ್ಲಸ್ ಎನ್ ಮೈನಸ್ 1 ಇಂಟು ಡಿ, ಇದೇ ಫಾರ್ಮುಲಾ ಯೂಸ್ ಮಾಡ್ತೀವಿ. ಬಟ್ ಯಾಕೆ ಕಷ್ಟ ಆಗುತ್ತೆ ನೋಡೋಣ. ಈಗ ಎ ಎನ್ ಇದ್ದಲ್ಲಿ ಏನ್ ಬರಿತೀವಿ 40, ಎ ಇದ್ದಲ್ಲೇನು 4 ಪ್ಲಸ್ ಎನ್ ಗೊತ್ತಿಲ್ಲ, ಎನ್ ಮೈನಸ್ 1, ಡಿ ವ್ಯಾಲ್ಯೂ ಏನು 4. ಓಕೆ, ಮ್ಯಾಕ್ಸಿಮಮ್ ಜನಕ್ಕೆ ಏನಾಗುತ್ತೆ, ಈ ಎನ್ ಮೈನಸ್ ಈ ತರ ನೋಡ್ ತಕ್ಷಣ ಕ್ಯಾಲ್ಕುಲೇಷನ್ ಯಾವ ತರ ಮಾಡ್ಬೇಕಂತ ಕನ್ಫ್ಯೂಸ್ ಆಗ್ಬಿಡುತ್ತೆ. ಓಕೆ, ಸೊ ಇದನ್ನ ಸಿಂಪಲ್ ಆಗಿ ಏನ್ ಮಾಡ್ರಿ, ನೀವು ಫಸ್ಟ್
ಈ ನಂಬರ್ ಏನಿದೆಯಲ್ಲ ಇದನ್ನ ಟ್ರಾನ್ಸ್ಪೋಸ್ ಮಾಡ್ರಿ. ಈ +4 ಲೆಫ್ಟ್ ಸೈಡ್ ಹೋದ್ರೆ ಏನಾಗುತ್ತೆ -4 ಆಗುತ್ತೆ. ಇಸ್ ಈಕ್ವಲ್ ಟು n-1 ಇಂಟು 4. ಓಕೆ, ಫಸ್ಟ್ ಇದನ್ನ ಮಾಡ್ಕೊಳ್ರಿ. 40 ಅಲ್ಲಿ 4 ಹೋದ್ರೆ ಎಷ್ಟು 36 ಆಗುತ್ತೆ. ಇಸ್ ಈಕ್ವಲ್ ಟು n-1 ಇಂಟು 4. ಓಕೆ, ಈಗ ನಾನೇನ್ ಮಾಡ್ತೀನಿ ಉಲ್ಟಾ ಬರಿತೀನಿ. n-1 ಇಂಟು 4 ಇಸ್ ಈಕ್ವಲ್ ಟು 36. ಓಕೆ, ಈಗ ಇದೇನಿದು ನಥಿಂಗ್ ಬಟ್ ಇಂಟು 4. ಆ ಕಡೆ ಹೋದ್ರೆ ಏನಾಗುತ್ತೆ ಡಿವೈಡ್ ಬೈ 4 ಆಗುತ್ತೆ. ಸೊ n-1 ಇಸ್ ಈಕ್ವಲ್ ಟು 36 ಇಂಟು 4 ಈ ಕಡೆ ಬಂದ್ರೆ ಡಿವೈಡ್ ಬೈ 4 ಆಗುತ್ತೆ. 4 1 ಜಾ 4 9 ಜಾ. ಓಕೆ, ಈಗ ಏನ್ ಬಂತು n-1 ಇಸ್ ಈಕ್ವಲ್ ಟು 9 ಬಂತು. ಈ -1 ಆ ಕಡೆ ಹೋದ್ರೆ ಏನಾಗುತ್ತೆ +1 ಆಗುತ್ತೆ. 9 + 1 ಏನು 10. ಓಕೆ, ಸೊ ಫಸ್ಟ್ ನೀವ್ ಏನ್ ಮಾಡ್ಬೇಕಂದ್ರೆ ನಿಮಗೆ n-1 ಗೊತ್ತಾಗುತ್ತೆ ಫಸ್ಟ್, ಆಮೇಲೆ ನೀವು -1 ಆ ಕಡೆ ಹೋದ್ರೆ +1 ಆಗುತ್ತೆ. ಅವಾಗ ನಿಮಗೆ ಏನ್ ಬರುತ್ತೆ. ಓಕೆ, ಸೊ ಮ್ಯಾಕ್ಸಿಮಮ್ ಜನ ಏನ್ ಮಾಡ್ತಾರೆ ಈ 4 ಇಂಟು n ಮಾಡ್ಬಿಟ್ಟು 4 ಇಂಟು -1 ಮಾಡ್ಬಿಟ್ಟು ಕಾಂಪ್ಲಿಕೇಟ್ ಮಾಡಿರ್ತಾರೆ. ಬಟ್ ನೀವೇನ್ ಮಾಡ್ರಿ ಫಸ್ಟ್ ಈ ನಂಬರ್ನ ಟ್ರಾನ್ಸ್ಪೋಸ್ ಮಾಡ್ಬಿಟ್ಟು ಆಮೇಲೆ ಈ ಇಂಟು 4 ಏನಿರುತ್ತಲ್ಲ ಅದನ್ನ ಡಿವೈಡ್ ಮಾಡ್ರಿ. ಆಮೇಲೆ ಈ -1 ಆ ಕಡೆ ಶಿಫ್ಟ್ ಮಾಡ್ರಿ. ಓಕೆ, ಸೊ ನೀವು n ಫೈಂಡ್ ಔಟ್ ಮಾಡೋದನ್ನ ಬಹಳ ಸರಿ ಪ್ರಾಕ್ಟೀಸ್ ಮಾಡ್ರಿ. ಓಕೆ, ಇದು ಇಂಪಾರ್ಟೆಂಟ್ ಅಂತಲ್ಲ, ಇನ್ ಕೇಸ್ ಕೇಳಿದ್ರು ನೀವು ಪರ್ಫೆಕ್ಟ್ ಆಗಿರ್ಬೇಕು. ಸೊ ಮ್ಯಾಕ್ಸಿಮಮ್ ನೀವೇನ್ ಮಾಡ್ರಿ n ಫೈಂಡ್ ಮಾಡೋದು ಮ್ಯಾಕ್ಸಿಮಮ್ ಟೈಮು ಪ್ರಾಕ್ಟೀಸ್ ಮಾಡ್ರಿ. ಓಕೆ, ಸೊ ಅವಾಗ ನಿಮಗೆ ಈಸಿ ಆಗುತ್ತೆ. ಓಕೆ, ನೀವು ಈ 3 ಕ್ವಶನ್ ಸಾಲ್ವ್ ಮಾಡ್ಬಿಟ್ಟು ಓಕೆ ಅದ್ರ ಆನ್ಸರ್ನ ಈ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡ್ರಿ. ಓಕೆ, ಈ ನಂಬರ್ಗೆ ವಾಟ್ಸಪ್ ಮಾಡ್ರಿ. ಸೊ ದಟ್ ನಿಮ್ನ ಆ ವಾಟ್ಸಪ್ ಗ್ರೂಪ್ಗೆ ಜಾಯಿನ್ ಮಾಡ್ಕೊಂತೀನಿ. ಅದರಿಂದ ಅಡ್ವಾಂಟೇಜ್ ಏನಂದ್ರೆ ನಾನು ಮ್ಯಾಥ್ಸ್ ಮತ್ತೆ ಸೈನ್ಸ್ ರಿವಿಷನ್ ಮಾಡ್ತೀನಿ. ಓಕೆ, ಎವ್ರಿ ಡೇ ಒಂದು ವಿಡಿಯೋ ರಿವಿಷನ್ ಮಾಡೇ ಮಾಡ್ತೀನಿ. ಓಕೆ, ಮ್ಯಾಥ್ಸ್ ಅಂಡ್ ಸೈನ್ಸ್ ರಿವಿಷನ್ ಫುಲ್ ಕವರ್ ಮಾಡ್ತೀವಿ. ಆಮೇಲೆ ಅದನ್ನ ವಾಟ್ಸಪ್ ಗ್ರೂಪ್ ಅಲ್ಲಿ ಡೈಲಿ ಅಪ್ಡೇಟ್ ಮಾಡ್ತಾನೆ ಇರ್ತೀವಿ. ಅದು ಡೆಫಿನೆಟ್ಲಿ ನಿಮ್ ಎಕ್ಸಾಮ್ಗೆ ಹೆಲ್ಪ್ ಆಗುತ್ತೆ. ಸೊ ಅದಕ್ಕೋಸ್ಕರ ಈ ನಂಬರ್ಗೆ ನೀವು ವಾಟ್ಸಪ್ ಮಾಡ್ರಿ. ಆಮೇಲೆ ನೀವು ವಾಟ್ಸಪ್ ಮಾಡಿದ ತಕ್ಷಣ ನಾನೇ ನಿಮಗೆ ಕಾಲ್ ಮಾಡ್ಬಿಟ್ಟು ನೀಟಾಗಿ ಆ ಪ್ರೊಸೀಜರ್ ನ ಎಕ್ಸ್ಪ್ಲೇನ್ ಮಾಡ್ತೀನಿ. ಆಮೇಲೆ ನಿಮಗೆ ಇಂಟ್ರೆಸ್ಟ್ ಆದ್ರೆ ನೀವು ಈ ವಾಟ್ಸಪ್ ಗ್ರೂಪ್ ನ ಜಾಯಿನ್ ಆಗ್ರಿ, ಇಲ್ಲಾಂದ್ರೆ ನಿಮ್ ಇಂಟ್ರೆಸ್ಟ್. ಬಟ್ ಒಂದ್ಸರಿ ನೀವು ವಾಟ್ಸಪ್ ಈ ನಂಬರ್ಗೆ ಮಾಡ್ರಿ. ಆಮೇಲೆ ನಾನು ಡೈಲಿ ಮ್ಯಾಥ್ಸ್ ಅಂಡ್ ಸೈನ್ಸ್ ರಿವಿಷನ್ ಮಾಡ್ತೀನಿ. ಆಮೇಲೆ ಎಲ್ಲವೂ ನೀಟಾಗಿ ಎಕ್ಸ್ಪ್ಲೇನ್ ಮಾಡ್ಬಿಟ್ಟು ನಿಮಗೆ ಎಕ್ಸಾಮ್ಗೆ ಹೆಲ್ಪ್ ಆಗಂಗ್ ಮಾಡ್ತೀನಿ. ಓಕೆ, ಡೆಫಿನೆಟ್ಲಿ ನಿಮಗೆ 95+ ಮಾರ್ಕ್ಸ್ ಬರಂಗೆ ನಾನು ರಿವಿಷನ್ ಮಾಡ್ತೀನಿ. ಓಕೆ, ಈವನ್ ವಿತ್ ಬೇಸಿಕ್ಸ್ ಕೂಡ ಎಕ್ಸ್ಪ್ಲೇನ್ ಮಾಡ್ತೀನಿ. ಸೊ ಅದಕ್ಕೋಸ್ಕರ ಈ ನಂಬರ್ಗೆ ವಾಟ್ಸಪ್ ಮಾಡ್ರಿ. ಆಮೇಲೆ ವಾಟ್ಸಪ್ ಗ್ರೂಪ್ಗೆ ಜಾಯಿನ್ ಆಗೋದ್ ನೋಡ್ರಿ. ಆಮೇಲೆ ನೀವು ನನ್ನ ಚಾನಲ್ನ ಮ್ಯಾಕ್ಸಿಮಮ್ ಶೇರ್ ಮಾಡ್ರಿ. ಸೊ ದಟ್ ಎಕ್ಸಾಮ್ ಟೈಮಲ್ಲಿ ಎಲ್ಲರಿಗೂ ಹೆಲ್ಪ್ ಆಗುತ್ತೆ. ಓಕೆ, ಆಮೇಲೆ ನಾನು ಇನ್ಸ್ಟಾಗ್ರಾಮ್ ಚಾನಲ್ ಲಿಂಕು, ಟೆಲಿಗ್ರಾಮ್ ಚಾನಲ್ ಲಿಂಕು, ಓಕೆ ಅವು ಎರಡು ನಾನು ಈ ವಿಡಿಯೋ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀನಿ. ಅದನ್ನ ಕೂಡ ಫಾಲೋ ಮಾಡ್ರಿ. ಸೊ ದಟ್ ನಿಮಗೆ ಅಪ್ಡೇಟ್ಸ್ ಬರ್ತಾನೆ ಇರುತ್ತೆ. ಸೊ ಅದಕ್ಕೋಸ್ಕರ ನೀವು ಇನ್ಸ್ಟಾಗ್ರಾಮು ಫಾಲೋ ಮಾಡ್ರಿ, ಟೆಲಿಗ್ರಾಮ್ ಕೂಡ ಫಾಲೋ ಮಾಡಿ.